ನಮಸ್ತೆ ಫ್ರೆಂಡ್ಸ್. ಇವತ್ತು ನೋಡಿ ಸ್ವಲ್ಪ ರಾಗಿ ತಗೊಂಡು ಬಂದಿದ್ದೀನಿ. ಈ ರಾಗಿ ಜೊತೆ ಸಿಹಿಗೆಣಸು ಕೂಡ ಇದ್ರೆ ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ಬೋದು. ಅದು ಕೂಡ ಹೆಲ್ದಿ ಆಗಿರುವಂಥ ರೆಸಿಪಿ. ತುಂಬ ಸುಲಭವಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ಅತ್ಯದ್ಭುತವಾಗಿರುತ್ತೆ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ನೋಡಿ ಅದಕ್ಕೋಸ್ಕರ ನಾನಿವತ್ತು ಅರ್ಧ ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ. ಅದನ್ನು ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು. ನೀವು ರಾಗಿ ಹಿಟ್ಟು ತಗೊಳ್ಳುವಾಗ ಯಾವ ರಾಗಿ ಹಿಟ್ಟು ಆಗ್ಬೋದು, ಇದು ಮನೆಯಲ್ಲೇ ಹುಡಿ ಮಾಡಿಟ್ಟಿರುವಂಥದ್ದು. ಆದ ಕಾರಣ ಸ್ವಲ್ಪ ತರಿ ತರಿ ಇರುತ್ತೆ. ನೀವು ಫೈನ್ ಆಗಿ ತಗೊಳ್ಳೋರು ಅದು ಕೂಡ ತಗೋಬಹುದು. ಅಂದ್ರೆ ಅದರಲ್ಲಿ ನಾವು ಸೇರಿಸುವಂತಹ ನೀರಿನ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಆದ ಕಾರಣ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ಅಲ್ವಾ, ಆ ರೀತಿ ಬರಬೇಕು. ನೋಡಿ ಇಷ್ಟು ಸಾಕು. ನಮ್ಗೆ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಬೇಯಿಸಿಟ್ಟಿರುವಂತಹ ಸಿಹಿ ಗೆಣಸು ತಗೊಂಡಿದ್ದೀನಿ. ಒಂದು ಸಣ್ಣ ಗಾತ್ರದ ಒಂದು ತಗೊಂಡಿರೋದು, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ, ಅದೇ ರೀತಿ ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಖಾರ ನೋಡಿಕೊಂಡು ಸ್ವಲ್ಪ ಮೆಣಸಿನ ಹುಡಿ ಕೂಡ ಸೇರಿಸ್ಕೊಳ್ಳಿ. ಇನ್ನು ನಿಮಗೆ ಎಕ್ಸ್ಟ್ರಾ ಏನಾದರೂ ವೆಜಿಟೇಬಲ್ಸ್ ಆ ಥರ ಬೇಕಿದ್ರೆ ಸೇರಿಸ್ಬೋದು. ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೊಪ್ಪು ಅಥವಾ ಕ್ಯಾರೆಟ್ ಆ ಥರ ಏನು ಬೇಕಿದ್ರು ಇದ್ರ ಜೊತೆ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟ ಮೇಲೆ ಅದಕ್ಕೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ರಾಗಿ ಹಿಟ್ಟು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು ಸ್ವಲ್ಪ ನೀರು ಬೇಕಿದ್ರೆ ಮಾತ್ರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟು ರೆಡಿ ಮಾಡಬೇಕು. ನೋಡಿ ಇಲ್ಲಿ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿದೆ. ಈ ರೀತಿ ಸಾಫ್ಟ್ ಆಗಿರಬೇಕು. ಇನ್ನು ಇದನ್ನು ಈ ರೀತಿ ಉಂಡೆ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಬಾಳೆ ಎಲೆ ಉಪಯೋಗಿಸ್ತಾ ಇರೋದು. ಸ್ವಲ್ಪ ತುಪ್ಪನೋ ಎಣ್ಣೆನೋ ಸ್ಪ್ರೆಡ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಇದನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ತಟ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡಿಕೊಂಡು ತಟ್ಟಿದ್ರೆ ಸಾಕು. ಬಿಸಿ ಬಿಸಿ ಕಾವಲಿಗೆ ಹಾಕ್ಕೊಂಡ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬಂದರೆ ಚೆನ್ನಾಗಿರುತ್ತೆ. ಆ ರೀತಿ ನೋಡಿಕೊಂಡು ಇದನ್ನು ಸೆಟ್ ಮಾಡಬೇಕು. ನೋಡಿ ಈ ರೀತಿ ಬಾಳೆ ಎಲೆಯನ್ನು ನಿಧಾನಕ್ಕೆ ತೆಗಿಬೇಕು. ಇದು ಸ್ವಲ್ಪ ಸಾಫ್ಟ್ ಆಗೇ ಇರುತ್ತೆ ಹಿಟ್ಟು. ನೋಡಿ ಈ ರೀತಿ ಜಾಸ್ತಿ ಸಾಫ್ಟ್ ಆಗಿದೆ, ನಿಮಗೆ ರಾಗಿ ಹಿಟ್ಟಿನ ಅಳತೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲ್ಗಡೆ. ಅದು ಬೇಕಿದ್ರೆ ಆಪ್ಷನಲ್, ಬೇಡ ಅಂದರೆ ಹಾಗೆ ಕೂಡ ಬೇಕಿದ್ರು ಇದನ್ನು ಬೇಯಿಸ್ಬೋದು. ಎರಡು ಬದಿ ಕೂಡ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಆ ರೀತಿ ಆದರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬೇಯಿಸ್ಬಿಟ್ರೆ ಸಖತ್ತಾಗಿರುವ ಹೆಲ್ದಿ ಆಗಿರುವ ರಾಗಿ ಹಿಟ್ಟಿನ ಅಥವಾ ಸಿಹಿಗೆಣಸಿನ ರೊಟ್ಟಿ ಇಲ್ಲಿ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ನಮಗೆ ಹಾಗೆ ತಿನ್ಬೋದು, ಯಾಕಂದರೆ ಒಳ್ಳೆ ಸ್ವೀಟ್ ಆಗಿರುತ್ತೆ. ಅಥವಾ ನಿಮಗೆ ಚಟ್ನಿ ಆ ರೀತಿ ಬೇಕಿದ್ರು ಸರ್ವ್ ಮಾಡ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.